ಚಿತ್ರದುರ್ಗ ನಗರದ ಮುರುಘಾ ಮಠದ ಸಮೀಪದ ಹಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಮಳೆ ನೀರು ರಸ್ತೆಯಲ್ಲಿ ಶೇಖರಣೆಯಾಗಿದ್ದು ವಾಹನ ಸವಾರರು ಈ ರಸ್ತೆಯಲ್ಲಿ ಸಂಚರಿಸುವಾಗ ಜೀವವನ್ನು ಬಿಗಿ ಹಿಡಿದುಕೊಂಡು ಸಂಚರಿಸುವಂತಹ ಸ್ಥಿತಿ ನಿರ್ಮಾಣಗೊಂಡಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರ ಜೀವಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ. ಚಿತ್ರದುರ್ಗ ನಗರದ ಮುರುಘಾ ಮಠದಿಂದ ಜಿಎಂ ಹಳ್ಳಿ ಸರ್ಕಲ್ ಬಳಿ ಇರುವ ಹಳೆ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಯು ಸಂಪೂರ್ಣ ಕೆರೆಯಂತಾಗಿದ್ದು ರಸ್ತೆ ಕಾಣದಂತಾಗಿದೆ. ನೀರು ನಿಂತ ರಸ್ತೆಯಲ್ಲಿ ವಾಹನ ಸವಾರರು ತಮ್ಮ ವಾಹನಗಳನ್ನು ಚಲಾಯಿಸಿಕೊಂಡು ಬರುತ್ತಿದ್ದು ಜೀವನ ಬಿಗಿ ಹಿಡಿದುಕೊಂಡು ನೀರು ತುಂಬಿದ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ರಾತ್ರಿ ಸುರಿದ ಮಳೆಯಿಂದಾಗಿ ಹಳೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಮಳೆ ನೀರಿನಿಂದ ಆವೃತಗೊಂಡಿದ್ದು ರಸ್ತೆಯು ಕಾಣದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೊಣಕಾಲು ಉದ್ದದಷ್ಟು ನೀರು ನಿಂತಿದ್ದು ವಾಹನಗಳು ಅದರಲ್ಲೇ ಸಂಚರಿಸಬೇಕು. ಇದ್ದಕ್ಕಿದ್ದಂತೆ ವಾಹನಗಳು ನಿಯಂತ್ರಣ ಕಳೆದುಕೊಂಡು ವಾಹನ ಆಫ್ ಆಗುತ್ತಿದೆ. ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ಸಂಚರಿಸುವ ಹೊಸ ಚಾಲಕರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ಅಪಘಾತ ನಡೆದರೆ ಜೀವಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಇರುವುದಿಲ್ಲ. ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಸ್ಥಳೀಯ ನಿವಾಸಿ ಕಾವಾಡಿಗರಹಟ್ಟಿ ಲಿಂಗರಾಜ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅನಾಹುತದಿಂದ ಏನೇನು ತೊಂದರೆ ಆಗಿದೆ ಇಲ್ಲಿ? ಸರ್, ರಾತ್ರಿ ಮಳೆ 11 ಗಂಟೆ ಮೇಲ್ಪಟ್ಟಲ್ಲಿ ಸ್ಟಾರ್ಟ್ ಆಯಿತು. ಈ ಮುರುಘಾ ಮಠದ ಸರ್ಕಲಿಂದ ಹಿಡಿದು ಜೆಮಿಟಿ ಸರ್ಕಲ್ ತನಕ ಇದೇನು ನ್ಯಾಷನಲ್ ಹೈವೇ 4 ಇದೆಯೋ ಸರ್, ಇಲ್ಲಿ ಯಾರಾದರೂ ಈಗ ಹೊಸಬ್ರು ನಮ್ಗೆ ಈಗ ನಾವೇ ಸ್ಥಳೀಯರಾಗಿ ನಾವೇನೇ ಬಂದ್ವಿ, ಮೊಣಕಾಲುದ್ದ ನೀರಿದೆ, ಗೊತ್ತಾಗ್ತಾ ಇಲ್ಲ. ಒಂದು 20 ಅಡಿ ದೂರ ಬಂದಮೇಲೆ ಗಾಡಿ ಫುಲ್ ತೊಗೊಬಿಡ್ತು ನೀರಿಗೆ. ಗಾಡಿನೇನು ಆಫ್ ಆಗುತ್ತೆ ಅಂದ್ಕೊಂಡ್ವಿ. ಇದರಲ್ಲೇ ಮತ್ತೆ ಸೈಡಿಗೆ ಮುಂದೆ ಬಂದ್ವಿ. ಇಲ್ಲಿ ಸ್ಥಳೀಯ ಮಠತಟ್ಟಿ ಮೆಂಬರಿಂದ ಹಿಡಿದು ಸಂಸದರು ಕಾರಜೋಳ ಅವರ ತನಕ ನಾನು ಹೇಳೋದೇನು ಅಂದರೆ ಇಂಥವನ್ನೆಲ್ಲ ಗಮನಿಸಬೇಕು. ಈಗ ಯಾರು ಮಿಸ್ ಆಗಿ ಜೋರಾಗಿ ಬಂದು ಬಿದ್ದರೆ ನಿಜವಲ್ಲೂ ಸ್ಪಾಟ್ ಡೆತ್ ಆಗೋಗ್ಬಿಡ್ತಾರೆ. ಜೊತೆಗೆ ಇನ್ನು ಏನಾಗುತ್ತೆ ಅಂದರೆ ಇಲ್ಲಿ ನ್ಯಾಷನಲ್ ಹೈವೇ ಏನಿದೆಯೋ ಈ ಬ್ರಿಡ್ಜ್ ಆಗಿರ್ತವೆ. ಬ್ರಿಡ್ಜಲ್ಲಿ ನೀರು ನಿಂತಿರೋದು ಯಾರಿಗೂ ಗೊತ್ತಾಗಲ್ಲ. ನೀರಿಲ್ಲ ಅಂತ ತಿಳ್ಕೊಂಡೆ ಸ್ಪೀಡ್ ಬರ್ತಾರೆ. ಏನಾರ ಅನಾಹುತ ಆದರೆ ಇದಕ್ಕೆ ಯಾರೂ ಜವಾಬ್ದಾರಿ ಇಲ್ಲ. ಜೊತೆಗೆ ಈ ಬ್ರಿಡ್ಜ್ ಪಕ್ಕದಲ್ಲಿ ಏನು ಹೈಟ್ ಇದೆಯೋ ಒಂದು 30 ಅಡಿ ಆಲದ ಮರಗಳು ಬೆಳೆದಿರುತ್ತೆ. ಇಲ್ಲಿವರೆಗೂ ಆಲದ ಮರ ಯಾರು ಕ್ಲೀನ್ ಮಾಡಿಲ್ಲ. ಆಲದ ಮರ, ಅರಳಿ ಮರ. ಯಾಕಂದರೆ ಈ ಬ್ರಿಡ್ಜ್ ಕಟ್ಟಿರೋದೇ ಈಗ 100 ವರ್ಷ ಇರುತ್ತೆ ಅಂತ. ಈ ಆಲದ ಮರ, ಅರಳಿ ಮರ ಬೆಳೆದೇನಾಗುತ್ತೆ ಅಂದರೆ ಬ್ರಿಡ್ಜ್ ಬೇಗ ಹಾಳಾಗ್ಬಿಡುತ್ತೆ. ಇದನ್ನು ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು MLA ಇಂದ ಹಿಡಿದು ಸಂಸದರು ತನಕ ಇವರು ಗಮನ ಹರಿಸಿ ಆ ಆಲದ ಮರ, ಅರಳಿ ಮರ ತೆಗೆದಾಕಬೇಕು. ಜೊತೆಗೆ ಇಲ್ಲೇನು ನೀರು ನಿಂತಿದೆಯೋ ಈ ನೀರನ್ನ ನಿಲ್ಲದೆ ಇರೋ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಮೊಣಕಾಲು ಮಟ್ಟ ನೀರಿದೆ. ಬೇಕಾದ್ರೆ ಈ ಕ್ಷಣನೇ ಯಾರಾದರೂ ಬಂದು ಇದನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇದು ರೋಡು ಯಾರಿಗೆ ಸಂಬಂಧಪಟ್ಟಿರುತ್ತೋ, ರೋಡ್ ಡೆವಲಪ್ಮೆಂಟ್ ಯಾರು ತೊಗೊಂಡಿರ್ತಾರೋ ಅವರು ಇದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು. ಲಿಂಗರಾಜು, ಕಾವಾಡಿಗರಹಟ್ಟಿ. ಓಕೆ ಸರ್.